ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮುಂದಿದೆ. ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿಯಾಗದಿದ್ದರೂ ಅವರು ಕೆಲಸದಿಂದ ತೊಂದರೆಯಾಗಿ ಮರಣ ಹೊಂದಿದರೆ ಕಟ್ಟಡ ಕಾರ್ಮಿಕರ ಸಂಘ ನೆರವಿಗೆ ಬಂದು ಸಾಂತ್ವನ ಹೇಳಿ ಪರಿಹಾರ ಕೊಡುವಲ್ಲಿ ಮುಂದಿದೆ. ದಿನಾಂಕ 1/6/2025ರಂದು ಹೊಳಲ್ಕೆರೆ ತಾಲೂಕು ಮಲ್ಲಡಹಳ್ಳಿ ಗ್ರಾಮದ ಗೋವಿಂದರಾಜ ತಂದೆ ಲಕ್ಷ್ಮಣ, ವಯಸ್ಸು 24, ಈತನು ಚಿತ್ರದುರ್ಗ ತಾಲೂಕು ಪಂಡ್ರಳ್ಳಿ ಗ್ರಾಮದ ಜಗದೀಶ್ ಎನ್ನುವರ ಮನೆಯ ಸೆಂಟ್ರಿಂಗ್ ಕೆಲಸ ಮಾಡುತ್ತಿರುವ ವೇಳೆಯಲ್ಲಿ ಕಾಲು ಜಾರಿ ಬಿದ್ದ ಪರಿಣಾಮ ಈತನ ಮೆದುಳು ನಿಷ್ಕ್ರಿಯಗೊಂಡು ದಿನಾಂಕ 1/6/2025ರಂದು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಮರಣ ಹೊಂದಿದ. ಗೋವಿಂದರಾಜ್ ಕುಟುಂಬಕ್ಕೆ ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ 5,000 ಚೆಕ್ಕನ್ನು ಪತ್ನಿಯಾದ ಜ್ಯೋತಿಯವರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೈ ಕುಮಾರ್, ಉಪಾಧ್ಯಕ್ಷರಾದ ಕೆ ಗೌಸ್ಪೀರ್, ಈಶ್ವರಪ್ಪ, ಖಜಾಂಚಿ ಪ್ರಸನ್ನ, ಪದಾಧಿಕಾರಿಗಳು ಇತರರು ಇದ್ದರು.